ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ ನಾವು ಬಂದಿರುವಂತದ್ದು ನಂಜನಗೂಡ್ ದೊಡ್ಡ ಜಾತ್ರೆಗೆ. ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ನಂಜನಗೂಡ್ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದೀವಿ. ಇದು ಕೇವಲ 10-20 ವರ್ಷಗಳ ಹಿಂದೆ ನಡೆದಂತಹ ಜಾತ್ರೆ ಅಲ್ಲ, 2-3 ಶತಮಾನಗಳ ಹಿಂದೆನೆ ಪ್ರಾರಂಭವಾಗಿರುವಂತದ್ದು. ಚೋಳ, ಹೊಯ್ಸಳ ಮತ್ತು ಮೈಸೂರು ರಾಜವಂಶದವರು ಅವಾಗ ಸ್ಟಾರ್ಟ್ ಮಾಡಿರುವಂತಹ ಇದು ನಂಜನಗೂಡು ಜಾತ್ರೆ. ತುಂಬಾ ಚೆನ್ನಾಗಿ ನಡೀತಿದೆ. ಒಂಥರ ಒಳಗಡೆ ಎಲ್ಲ ನಾವು ತುಂಬಾ ಖುಷಿ ಪಟ್ವಿ. ಅದ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಿಮ್ಗೆ ಬರ್ತೀನಿ ಒಳಗಡೆ ಅಂತಂದ್ರೆ ತುಂಬಾನೇ ರಶ್ ಇರುತ್ತೆ ಒಳಗಡೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜನ ಮಾತ್ರ ಕಾರು, ಆಟೋ, ಬಸ್ಸು ತುಂಬಾ ಕಷ್ಟಪಡ್ತಾ ಇರ್ತಾರೆ ಮಾತ್ರ. ಅಲ್ಲಿ ಪಾರ್ಕ್ ಮಾಡಕ್ಕೆ ಮಾತ್ರ ತುಂಬಾನೇ ನೋಡ್ತಾ ಇರ್ಬೋದು. ಶಿವ ದೇವರು ಕೂಡ ಅಲ್ಲೇ ಇದ್ದಾರೆ. ಮತ್ತೆ ಇಲ್ಲಿ ಮುಂದೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಗಾಡಿ ಇಲ್ಲಿ ಪಾರ್ಕ್ ಮಾಡಕ್ ತುಂಬಾನೇ ಕಷ್ಟಪಟ್ವಿ. ಎಲ್ಲಿ ಹುಡುಕರು ಜಾಗನೇ ಸಿಗ್ಲಾ. ಎಲ್ಲೋ ಒಂದ್ ಕಡೆ ಹಾಕ್ಬಿಟ್ಟು ಮುಂದೆ ಹೋದ್ವಿ. ಹೋಗ್ತಾ ಇದ್ದಂಗೆನೆ ತುಂಬಾ ಕಡೆ ಪ್ರಸಾದ ಕೊಡ್ತಾ ಇದ್ರು. ಹೋಗ್ತಾ ಇದ್ದಂಗೆನೆ ಪ್ರಸಾದ ತಿನ್ಕೊಂಡು ಹಂಗೆ ಮುಂದೆ ಹೋದ್ವಿ. ಪ್ರಸಾದ ತಿನ್ಕೊಂಡು ಹೋಗಿ ಅಲ್ಲಿ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ವಿ ಹೆಂಗಿದೆ ಏನು ಅಂತ. ಮಾತ್ರ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ತುಂಬಾನೇ ರಶ್ ಇತ್ತು ಮತ ಅಲ್ಲಿ. ಯಾಕೆಂತಂದ್ರೆ ಆ ಫ್ರೆಂಡ್ಸ್ ಎಲ್ಲ ಮಿಸ್ ಆಗ್ಬಿಟ್ಟಿದ್ವಿ. ನೋಡ್ತಿದ್ರಲ್ಲ ಈ ಅಕ್ಕ ನೋಡಕ್ ಸಿಗ್ತಿರ್ಲಿಲ್ಲ ನಮ್ಗೆ ತೇರ ಹೋಗ್ಬೇಕಾದ್ರೆ. ಯಾಕಂದ್ರೆ ಜನ ಅಷ್ಟು ಇದು ಮಾಡಿದ್ರು. ಬಂದಿಲ್ಲಿ ನಾವು ಸಣ್ಣ ಮಾಡ್ಕೊಂಡು ಪುನಃ ಮುಂದೆ ಹೋದ್ವಿ. ಚಿಕ್ಕ ತೇರು ಹೋಗ್ತಾ ಇತ್ತು ಇಲ್ಲಿ. ನಾವು ಸಣ್ಣ ಮಾಡ್ಕೊಳಕ್ ಬಂದಲ್ಲ, ಯಾಕಂತಂದ್ರೆ ಅಲ್ಲಿ ತುಂಬಾ ಸೀತರ ಆ ರಶಲ್ಲಿ ಮುಂದೆ ಹೋಗಿ ಬೇರೆನೇ ಮಾಡಿಲ್ಲ ನಾವು. ತುಂಬಾ ಚೆನ್ನಾಗಿತ್ತು ಮಾತ್ರ. ಇದು ಚಿಕ್ಕ ತೇರು ಹೋಗ್ತಾ ಇತ್ತು ಇಲ್ಲಿಂದ. ಮುಂದೆ ಇಲ್ಲಿಂದ ನಾವು ನಡ್ಕೊಂಡು ಹೋದ್ವಿ. ಹೆಂಗೇನೆ ಜನ ಯಾವ ರೀತಿ ಎಲ್ಲೆಲ್ಲಿ ಯಾವ ರೀತಿ ಇದಾರೆ ಅಂತ ಮಾತ್ರ 2 ಸೆಕೆಂಡ್ ನಿಂತಿರೋದ್ರಲ್ಲಿ ಮಾತ್ರ ನಿಂತ್ಕೊಳಕ್ ಬಿಡ್ತೀನಿ ಜನ. ನಾವು ಹೋಗಿಲ್ಲ ಅಂದ್ರು ನಾವು ಯಾವ ಕಡೆ ಹೋಗ್ಬೇಕು ಅಂದ್ರೆ ಡೈರೆಕ್ಷನ್ ಇದ್ ಮಾಡ್ಕೊಂಡ್ರೆ ಸಾಕು, ಜನನೇ ಕರ್ಕೊಂಡು ಹೋಗ್ತಾರೆ, ಜನನೇ ಕರ್ಕೊಂಡ್ ಬಂದ್ ಬಿಡ್ತಿದ್ರು. ನೋಡ್ತಿದ್ರ ನಾವು ಈಗ ತೇರಿಂದ ಹೋಗೋಣ ಅಂದ್ಕೊಂಡ್ವಿ ತುಂಬಾ ದೂರ. ಡೈರೆಕ್ಷನ್ ಎತ್ತಗೋ ಕರ್ಕೊಂಡು ಹೋಗ್ತು ಮತ್ತ. ಇಲ್ಲಿ ಜನ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಮಾತ್ರ. ನೀವು ವಿಡಿಯೋದಲ್ಲಿ ನೋಡಿರ್ತೀರ, ರಿಯಲ್ ಆಗಿ ಬಂದು ಒಂದ್ಸ ಆ ಜನ ನೋಡಿ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಪ್ರತಿಯೊಬ್ರು ಒಂದು ಖುಷಿಯಿಂದ ಬಂದಿರ್ತಾರೆ. ತುಂಬಾ ದೂರದಿಂದ ಬಂದಿರ್ತಾರೆ. ತುಂಬಾ ಜನ 2 ದಿನ 3 ದಿನದಿಂದ ಬಂದು ಹಾಲ್ಟ್ ಆಗಿರುತ್ತೆ ನೈಟು. ಆ ನೈಟ್ ಹಾಲ್ಟಿಗೆ ಅದ್ರ ನಾಳೆಗೆ ಬಂದು ಬೆಳಿಗ್ಗೆ 5:40ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ ನೋಡಕ್ಕೆ ತುಂಬಾನೇ ಚಂದ. ನೋಡ್ತಾ ಇದ್ರಲ್ಲ ಜಾತ್ರೆ ಆಟ ಸಾಮಾನು ಒಳಗಡೆನೆ ಮಡಿಕೊಂಡಿದ್ದಾರೆ ಮಾತ್ರ. ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲೊಬ್ರು ಗಾಡಿನೇ ತಗೊಂಡ್ಬಿಟ್ಟು ಒಳಗಡೆ, ಅದ್ ಹೆಂಗ್ ತಗೊಂಡ್ಬಂದ್ರು ಅಂತಾನೆ ಗೊತ್ತಿರ್ಲಿಲ್ಲ. ಮುಂದೆ ಹಾಕ್ತೀನಿ ನೋಡಿ ಹಿಂಗೆ. ಇಲ್ಲಿ ಧೂಪ ಹಾಕೋರು ಧೂಪ ಹಾಕ್ಬೋದು, ಪೂಜೆ ಸಾಮಾನ್ ತಗೋಬಹುದು ಎಲ್ಲ. ಮತ್ತೆ ಆಮೇಲೆ ಹಣ್ಣಿನ ದೊಣ್ಣೆ ಅಂತ ಇರುತ್ತೆ, ಅದು ನೀವು ಇಡ್ಬೋದು ತೇರ್ಗೆ. ಅಲ್ಲಿ ಕೊಡ್ತಾರೆ ಅಮೌಂಟ್ಗೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ತುಂಬಾ ಜನ ಭಕ್ತಿಯಿಂದ ದೇವ್ರನ್ನ ಬೇಡ್ತಾ ಇದಾರೆ. ಭಕ್ತಿಯಿಂದ ದೇವ್ರನ್ನ ಬೇಡಿ ನೋಡಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು ಮಾತ್ರ ಒಳಗಡೆ. ಇಲ್ಲಿ ಧೂಪ ಎಲ್ಲ ಹಾಕಿ ನಾವು ಧೂಪ ಎಲ್ಲ ಹಾಕಿ ಮುಂದೆ ಹೋದ್ವಿ. ಮಾತ್ರ ಇಲ್ಲಿ 10 ರೂಪಾಯಿ ಧೂಪ ಇಸ್ಕೊತಿದ್ರು. 10 ರೂಪಾಯಿಗೆ ಪರವಾಗಿಲ್ಲ ಚೆನ್ನಾಗಿ ಕೊಡ್ತಿದ್ರು. ಇಲ್ಲಿ ಧೂಪ ಎಲ್ಲ ಹಾಕ್ಬಿಟ್ಟು ಮುಂದೆ ನಾವು ಹೋದ್ವಿ. ತೇರ್ಗೆ ಬಾಳೆಹಣ್ಣು ಇಸ್ಬಿಟ್ಟು ನೋಡ್ತಿರ ಗಾಡಿ ಹೆಂಗ್ ಪಾರ್ಕ್ ಮಾಡಿದ್ದಾರೆ ಅಂತ. ಅಲ್ಲಿ ನಮ್ ನಿಜ ಒಳಗಡೆ ಬರಕ್ಕೆ ಕಷ್ಟ ಆಗ್ತಿತ್ತು. ಅದ್ರಲ್ಲಿ ಗಾಡಿ ಮಾತ್ರ ಒಳಗಡೆ ಹೆಂಗ್ ತಗೊಬಂದ್ರು ಅಂತ ನಿಜವಾಗ್ಲೂ ಗ್ರೇಟ್ ಅವರು. ನಿಜವಾಗ್ಲೂ ನೋಡಿದ್ವಿಲ್ಲ, ತೇರು ಅಲ್ಲೇ ಗಂಟೆ ಹೊಂಟೈತೆ. ನಾವು ಬಂದು ಈ ಕಡೆ ಸೆಕೆಂಡ್ ಇದ್ ಮನಷ್ಟಿ ತೇರ ಹಸ್ತೂರು ಹೊಂಟಿತ್ತು. ಸ್ವಲ್ಪ ಬೇಗನೆ ಹೋಗ್ತಾ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಗೋಪುರನ. ಅಂದ್ರೆ ಇದೇ ನಮ್ಮ ಕರ್ನಾಟಕ ಅತಿ ದೊಡ್ಡ ದೇವಸ್ಥಾನ ಅಂತಂದ್ರೆ ಇದೇನೆ, ನೆನ್ಪಿಟ್ಕೋಬೇಡಿ. ಮತ್ತೆ ಇಲ್ಲಿ ಮಗ್ಗಿ ಪುಸ್ತಕ ಅನ್ನೋ ಒಂದು ಚಿತ್ರತಂಡನೂ ಕೂಡ ಬಂದಿತ್ತು ಪ್ರಮೋಷನ್ಗೆ. ಇಲ್ಲಿ ನೋಡ್ತಾ ಇರೋ ಉದ್ದಕ್ಕೆ ನಿಂಬೆ, ಪಾನಕ, ಮಜ್ಜಿಗೆ ಪ್ರತಿಯೊಂದು ಕೊಡ್ತಾ ಇದ್ರು ಮಾತ್ರ. ಇಲ್ಲಿ ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್ ಲೋಟ ಕೊಡ್ತಿದ್ರು. ಅಲ್ಲೋಗಿ ಈಸ್ಕೊಂಡು ಇದು ಮಾಡೋದು ಎಲ್ಲ ಫ್ರೀ ಮಾತ್ರ. ನಾವು ಕುಡಿಯೋಣ ಅಂತ ಪ್ಲಾಸ್ಟಿಕ್ ಲೋಟ ಇಸ್ಕೊಂಡು ನೋಡ್ತಾ ಇರೋದು. ಹೋಗ್ಬಿಟ್ಟು ಮಜ್ಜಿಗೆ ಇಸ್ಕೊಂಡು ಕುಡಿತೀವಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮಾತ್ರ. ಎಲ್ಲಿ ಸಿಗಲ್ಲ. ಗಾಡಿ ಕೀ ಬೇರೆ ಬೀಳ್ಸ್ಕೊಂಡೆ. ಗಾಡಿ ಕೈ ಹಿಡ್ಕೊಂಡಿದೆ. ಹೇಳಿದೆ, ಇಲ್ಲೊಬ್ರು ಬಿಟ್ಕೊಟ್ರು. ಇಲ್ಲೇ ಕುಡ್ಕೊಂಡು ಸೈಡಿಗೆ ಬಂದು ಕುಡ್ಕೊಂಡು. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮಾತ್ರ. ನೀವು ಎಲ್ಲಿ ಏನೇ ಇದು ಮಾಡ್ತೀನಿ ಅಂತಂದ್ರು ನಾನು ಹಂಗೆ ಹೇಳಿದೆ, ಗಾಡಿ ಕೀ ಬಿಡೋದು ಅಂತ. ಅವನು ಆಗ ಗಾಡಿ ಕೀ ಇಸ್ಕೊಂಡ. ಮುಂದೆ ಬರ್ತಿದ್ದಂಗೆ ಬಾತು, ಕೇಸರಿ ಬಾತು, ಆಮೇಲೆ ಮೊಸರನ್ನ ಎಲ್ಲ ಇತ್ತು. ಆಮೇಲೆ ನನ್ನ ಫ್ರೆಂಡ್ ಬೇರೆ ಕಾಲ್ ಮಾಡಿದ, ಬಾರೋ ನಾವು ಊಟ ಹಚ್ತಿದೀವಿ ಬಾ ಜೊತೆಗೆ ಬಂದು ಎಲ್ಲಿ ನೋಡೋಬಾ ಅಂತ.
ನಾನು ಬರ್ತೀನಿ ಅಂತ ಹೋದೆ. ಅವನು ಥಾಮಸ್ ಬಿಲಿಂಗ್ ಅಂತ ಅಕ್ಕಪಕ್ಕ ಕೇಳಿದಾಗ ಅವರು ಹೇಳಿದ್ರು ಗೊತ್ತಿಲ್ಲ ಅಂತಂದ್ರು. ಆಗ ಬ್ಯಾಂಕ್ ಆಫ್ ಬರೋಣ ಅಂತ ಹೇಳಿದಾಗ ನಾವು ಹೋದ್ವಿ ಅಲ್ಲಿ. ನೋಡಿ ಇಲ್ಲಿ ತುಂಬಾ ಜನ ವೇಸ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಸ್ವಲ್ಪ ಈಗ ನೀಟಾಗಿ ಅಂದ್ರೆ ಒಂದು ಡಸ್ಟ್ಬಿನ್ ತರನೋ ಅಥವಾ ಬೇರೆ ಏನೋ ವ್ಯವಸ್ಥೆ ಇದ್ರೆ ತುಂಬಾ ಚೆನ್ನಾಗಿರೋದು. ಯಾಕಂದ್ರೆ ತಿಂದಿದ್ದ ಎಲ್ಲ ಅಲ್ಲಲ್ಲೇ ಬಿಸಾಡಿ ಎಲ್ಲ ಇದು ಮಾಡ್ತಿದ್ರು. ನೋಡಿ ನನಗೆ ಸ್ವಲ್ಪ ಇದಾಯಿತು, ಬೇಜಾರಾಯಿತು. ನೋಡಿ ಇಲ್ಲಿ ಪ್ರತಿಯೊಬ್ಬರೂ ಅಂದರೆ ಅಲ್ಲೇ ತಗೋತಾರೆ, ಅಲ್ಲಿ ಇದು ಮಾಡ್ತಾರೆ ತಿಂದಿದ್ದನ್ನ. ಅದೊಂದು ಸಪ್ರೇಟಾಗಿ ಇದು ಮಾಡಿದ್ರೆ, ಕ್ಲೀನಾಗಿ ಇದು ಮಾಡಿದ್ರೆ ಚೆಂದ ಇರ್ತಿತ್ತು ಅಂತ ನನಗೆ ಅನಿಸ್ತೀನಿ. ಇಲ್ಲಿ ಪ್ರತಿ ಒಂದು ಕಡೆನೂ ಪ್ರಸಾದ ಕೊಡ್ತಿರ್ತಾರೆ. ಪ್ರತಿ ಕಡೆನೂ ಲಾಡು ಆಗಿರ್ಬೋದು, ತುಂಬ ಕಡೆ ಜ್ಯೂಸ್ ಕೊಡ್ತಾರೆ, ಆಮೇಲೆ ಒಬ್ಬೊಬ್ರು ಚಾಕ್ಲೇಟು ಕೊಡ್ತಾರೆ. ಇದು ನೋಡಿ, ಇದು ನಮ್ಮ ತಾತ ಅವ್ರಿಗೆಲ್ಲ ನಾವು ಸರಪನ್ ಪ್ಯಾಕೆಟ್ ಎಲ್ಲ ರೇಗಿಸ್ತಾ ಇದ್ವಿ ಆ ಟೈಮಲ್ಲಿ. ಕಣ್ಣೆ ಬರ್ತಿತ್ತು ನೋಡಿ. ನಾವು ಆಮೇಲೆ ಪ್ರಸಾದ ಕೂಡ ಸ್ಟಾರ್ಟ್ ಮಾಡಿದ್ವಿ. ಅದು ನೀರಿಂದು, ಸಾರಿ ಅದು ಡ್ರಿಂಕ್ ಅಲ್ಲ, ನೀರಿಂದು. ನೋಡಿ ಇಲ್ಲಿ ಪ್ರಸಾದ ಕೂಡ ಸ್ಟಾರ್ಟ್ ಮಾಡಿದ್ವಿ, ಎಲ್ಲರೂ ಕೂಗಿ ಪ್ಲೇಟ್ಸ್ ಹಂಚಿ ತುಂಬ ಜನಕ್ಕೆ ಈ ಕಡೆಯಿಂದ ಕೊಡೋಣ ಅಂದ್ಕೊಂಡ್ವಿ. ಯಾಕೆಂತಂದ್ರೆ ಈ ಕಡೆ ಒಂದು ಗೇಟ್ ಹಾಕಿದ್ರು, ಗೇಟ್ ದಾಟಿ ಒಳಗಡೆ ಬರ್ತಿದ್ರು. ಡೈರೆಕ್ಟ್ ಒಳಗಡೆ ಬರ್ತಿದ್ರು. ನಾವು ಕೊಡೋಣ ಅಂತ ಅಂದ್ಕೊಂಡ್ವಿ. ಆಗ ಸ್ವಲ್ಪ ನಿಲ್ಲಿಸಿ ಅಂತ ಹೇಳಿದ್ರು. ಅವಾಗ ನಿಲ್ಲಿಸಿದಾಗ ಎಲ್ಲ ಆ ಕಡೆಯಿಂದನೇ ಬರಕಟ್ ಮಾಡಿದ್ರು. ಆಗ ಬಂದಂಗೆ ನಾವು ಅಲ್ಲೇ ಪ್ರಸಾದ ಹಂಚಿದ್ವಿ. ನೋಡ್ತಾ ಇರ್ಬೋದು ನೀವು. ತುಂಬ ಖುಷಿ ಆಯಿತು. ಫ್ರೆಂಡ್ಸ್ ಎಲ್ಲ ಕತೆ ಬನ್ನಿ ಬ್ರೋ ಪ್ರಸಾದ ಅಂತ ಹೇಳಿದಾಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಪ್ರಸಾದ ಹಂಚ್ತೀವಿ ಅಂತ. ಬಂದವ್ರಿಗೆಲ್ಲ ಅಲ್ಲಲ್ಲೇ ನಾವು ಬಾತು ಮತ್ತು ಮೊಸರು ಮಾಡಿಸಿದ್ವಿ. ನಮ್ಮ ಫ್ರೆಂಡ್ಸ್ ಅವ್ರು ಮಾಡಿಸಿದ್ದು, ನಾವಲ್ಲ. ಅವ್ರು ಬರೀ ಬಡ್ಸಕ್ಕೆ ಮಾತ್ರ ಹೋಗಿದ್ದು ಅಷ್ಟೇ. ಅವರು ಬಡ್ಸಕ್ಕೆ ಹೋಗಿದಾಗ ಅಲ್ಲೇ ಹೋಗಿ ನಾವು ಜೊತೆಗೆ ಹೋಗಿ ಬಡಿಸ್ತೀವಿ ಅಷ್ಟೇ. ಅಲ್ಲಿ ನೋಡ್ತಾ ಇರ್ಬೋದು ಬಂದು ಭಕ್ತಾದಿಗಳೆಲ್ಲ ಇಸ್ಕೊತಾಯಿದ್ರು. ತುಂಬ ಖುಷಿ ಆಯ್ತು ಆ ಟೈಮು ಬಡಿಸ್ಬೇಕಾದ್ರೇನು ಜಾಸ್ತಿದ್ರು. ನೋಡ್ತಾ ಇರ್ಬೋದು ತುಂಬ ಜನ ಬಾಕ್ಸ್ ತಗೊಬಂದಿರೋ ಬಾಕ್ಸ್ಗೂ ಕೂಡ ಹಾಕ್ಕೊಟ್ವಿ. ನೋಡಿ ಬಾಕ್ಸ್ ಕೂಡ ಹಾಕ್ಕೊಟ್ವಿ ತುಂಬ ಜನಕ್ಕೆ. ಮನೆಯ ಬಾಕ್ಸ್ ಎಲ್ಲ ತಂದಿದ್ರು, ಬಾಕ್ಸ್ಗೆ ಕೊಟ್ಕೊಸ್ತೀವಿ. ಏನೋ ಇನ್ಸ್ಪೈರ್ ಆದ ನನ್ನ ಫ್ರೆಂಡ್ ಒಬ್ಬನು ಕೂಡ ಅವನು ಬಾಕ್ಸ್ ತಗೊಬಂದಿದ್ದ. ನೀರು ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಮಾತ್ರ ಫುಲ್ ಖಾಲಿ ಆಯಿತು. ಖುಷಿ ಆಯಿತು, ಖಾಲಿಯಾಗಿತ್ತು. ನೋಡಿ ಈ ಥರ ನನ್ನ ಫ್ರೆಂಡು ಮನೆಯಿಂದ ಬಾಕ್ಸ್ ತಗೊಂಬಿಟ್ವಿನೇ ನೋಡ್ಕೊಳ್ಳಿ. ತಗೊಬಂದ್ಬಿಟ್ಟು ನಂಗೆ ಸ್ವಲ್ಪ ಹಾಕ್ಕೊಡಿ ಅಂತ ಕೇಳ್ತಾ ಇಲ್ಲ. ಮುಂದೆ ಕೂಡ ಪಾನಕ ಗಿನ್ಕೆಲ್ಲ ಕೊಡ್ತಾ ಇದ್ರು. ಮಾತ್ರ ಪ್ರತಿಯೊಂದು ಕಡೆನೂ ಪಾನಕ ಮಜ್ಜಿಗೆ ಮಿಸ್ ಇಲ್ಲ. ಮತ್ತೆ ಮುಂದೆ ಬರ್ತಿದಂಗೆ ಬಾತು ಮತ್ತೆ ಬಿಸ್ಲೇರಿ ವಾಟರ್ ಫ್ರೀಯಾಗಿ ಕೊಡ್ತಿದ್ರು. ಆಮೇಲೆ ಮಜ್ಜಿಗೆ, ಚಾಕ್ಲೇಟು, ಲಾಡು ಪ್ರತಿಯೊಂದು ಫ್ರೀನೇ. ಇಲ್ಲಿ ಅಲ್ಲಿ ಹಗ್ಗ ಇದೆ, ಹಗ್ಗ ಕಾಣಿಸ್ತಾನೆ ಇಲ್ಲ, ಅಷ್ಟು ಮಟ್ಟಿಗೆ ಎಳಿತಾರೆ. ಅಲ್ಲಿ ಪ್ರತಿಯೊಬ್ಬರು ತೇರಳಿಯೋರು ಪ್ರತಿಯೊಬ್ರು ಕೂಡ ಬರೀ ಕಾಲಲ್ಲೇ ಎಳಿಬೇಕು. ಅಥವಾ ಯಾವುದೇ ರೀತಿ ಸ್ಲಿಪ್ಪರ್ಸ್ ಶೂಸ್ ಹಾಕೊಳ್ಳಂಗಿಲ್ಲ. ಮತ್ತೆ ನೋಡಿ ಅಜ್ಜಿ ಒಬ್ರು ಆಂಟಿ ಕೂಡ ಎಳಿತಾ ಇದ್ರು ತೇರ್ನ. ಈ ಕಡೆ ಫುಲ್ಲು ಎಳೆಯಕ್ಕೆ ಟ್ರೈ ಮಾಡ್ತಿದ್ರು. ಪುನಃ ಆ ಕಡೆ ಕಳಿಸಿದ್ರು. ಆಮೇಲೆ ಪೊಲೀಸರು ಆ ಕಡೆ ಹೋಗಿ ಅಂತ ಪುನಃ ಆ ಕಡೆ ಎಳ್ಕೊಂಡು ಹೋದ್ರು. ಒಂಥರ ತೇರು ಮಾತ್ರ ತುಂಬಾ ಇದೇ ಲಾಸ್ಟ್ ಬರೋವಂಥದ್ದು ಮನೆಯಲ್ಲಿ. ನೋಡ್ತಾ ಇದ್ರಲ್ಲ ಇಲ್ಲಿ ಹಿಂದ್ಗಡೆ ಸ್ವಲ್ಪ ಜೆಸಿಬಿ ಸ್ವಲ್ಪ ಪುಷ್ ಮಾಡ್ತಾ ಇತ್ತು. ಅವಾಗ ಒಂದು ಸ್ಟಾಪ್ ಆಯಿತು ಅಂತಂದರೆ ಜನ ಇದು ಮಾಡ್ತಾ ಇದ್ದಿಲ್ಲಿ ಸ್ವಲ್ಪ ಅದು ಕೂಡ ಸ್ವಲ್ಪ ಪುಷ್ ಮಾಡ್ತಾ ಇತ್ತು. ಸ್ವಲ್ಪ ಪುಷ್ ಮಾಡಿದ್ರೆ ಇನ್ನೂ ಮುಂದೆ ಹೋಗ್ತಾ ಇತ್ತು. ಆ ಥರ ಜನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ತಿದ್ರು ಪ್ರಸಾದ ಗಿಸದ ಎಲ್ಲ. ಆದರೆ ತುಂಬ ವೇಸ್ಟ್ ಆಗಿರೋದು ನೋಡಿದೆ ಈ ಕಡೆ ದಾಸಭೂಮಿ ಸೈಡು. ಯಾಕೆಂದರೆ ಪ್ರಸಾದ ಎಲ್ಲ ಈಸ್ಕೋತಾರೆ, ಒಂದಲ್ಲ ಎರಡಲ್ಲ ಈಸ್ಕೋತಾರೆ. ಬಂದು ಅಲ್ಲಿ ಎಸ್ದಾಗ, ಯಾಕೆಂದರೆ ಮಾಡಿಸಿದವ್ರಿಗೆ ತುಂಬ ಇದಾಗಿರುತ್ತೆ. ಅವರು ಕಷ್ಟಪಟ್ಟು ಮಾಡಿಸಿರ್ತಾರೆ, ಭಕ್ತಿಗಳು ಏನು ಬಂದಿರ್ತಾರೆ ಅಂತ. ಇಲ್ಲಿ ತುಂಬ ಜನ ಬಿಸಾಕಿದ್ರು. ಮತ್ತು ಈ ಕಡೆ ಎಲ್ಲ ಒಂದು ಡಸ್ಟ್ಬಿನ್ ಎಲ್ಲ ಅರೇಂಜ್ ಮಾಡಿದರೆ ಅಥವಾ ಬೇರೆ ಥರ ಏನು ಅರೇಂಜ್ ಮಾಡಿದರೆ ಇನ್ನೂ ಸ್ವಲ್ಪ ಕ್ಲೀನಾಗಿ ಇಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.